ಇದು ರಿಪಬ್ಲಿಕ್ ಕನ್ನಡ. ನನ್ನ ಜೊತೆಯಲ್ಲಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಾಗೇಂದ್ರ ಬಾಬು, ವೆಲ್ಕಮ್. ಈಗ ಮೊದಲ ಸುದ್ದಿಯನ್ನು ನೋಡೋಣ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾದ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಈಗ ಹರಸಾಹಸವಾಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದಲೇ ಮೃತದೇಹವನ್ನ ಗುರುತು ಮಾಡಿದ್ದಾರೆ, ಪತ್ತೆ ಮಾಡಿದ್ದಾರೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದಿಂದಾಗಿ ಮೃತದೇಹ ಅಜಿತ್ ಪವಾರ್ ಅವರದ್ದೇ ಅಂತೇಳಿ ಈಗ ಸುಳಿವು ಸಿಕ್ಕಿದೆ. ಮೃತದೇಹದ ಸುಳಿವು ನೀಡಿದ್ದು ಅದೇ ಗಡಿಯಾರ. ದಗದಗಿಸಿದ ವಿಮಾನದಲ್ಲಿ ಗುರುತು ಸಿಗದಂತಾಗಿದ್ದ ಮೃತದೇಹಗಳು. ಕೈಯಲ್ಲಿದ್ದ ವಾಚ್ನಿಂದಲೇ ಗುರುತು ಪತ್ತೆ ಹಚ್ಚಿದ ಪೊಲೀಸರು. ಅಜಿತ್ ಪವಾರ್ ಅವರದ್ದು ಪಾರ್ಥಿವ ಶರೀರ ಇದೆ ಅಂಥೇಳಿ, ಅವರ ದೇಹ ಇದೆ ಅಂಥೇಳಿ ಪತ್ತೆ ಹಚ್ಚೋದಕ್ಕೆ ಸಹಾಯವಾಗಿದ್ದು ಕೈಯಲ್ಲಿ ಕಟ್ಟಿದ್ದ ಗಡಿಯಾರ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತಾಗಿತ್ತು ಅಲ್ಲಿದ್ದಂಥ ಅವರೆಲ್ಲರ ದೇಹಗಳು. ಇದರಲ್ಲಿ ಯಾರು ಅಜಿತ್ ಪವಾರ್ ಅಂತ ಹೇಳಿ ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಯಾರನ್ನೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆ ನಂತರ ಗೊತ್ತಾಗಿತ್ತು ಅವರ ಕೈಯಲ್ಲಿ ಕಟ್ಟಿದಂತ ಗಡಿಯಾರದಿಂದ ಇದು ಅಜಿತ್ ಪವಾರ್ ಅವರ ದೇಹ ಅಂತ ಹೇಳಿ. ಅಜಿತ್ ಪವಾರ್ ಅವರು ಕೈಗೆ ಕಟ್ಟಿದ್ದ ವಾಚ್ನಿಂದ ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. 6 ಜನರ ದೇಹಗಳು ಮುದ್ದೆಯಂತಾಗಿತ್ತು, ಸುಟ್ಟು ಕರಕಲಾಗಿತ್ತು. ಈ ವಾಚ್ನಿಂದಲೇ ಅಜಿತ್ ಪವಾರ್ ಅವರು ತಮ್ಮ ಕೈಗೆ ಕಟ್ಟಿದ ವಾಚ್ನಿಂದಲೇ ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ ಪೊಲೀಸರು. ಇಲ್ಲದೆ ಹೋಗಿದ್ದಿದ್ರೆ ಬಹಳ ಕಷ್ಟ ಆಗಿರೋದು. ಆ 6 ಜನರಲ್ಲಿ ಯಾರು ಅಜಿತ್ ಪವಾರ್ ಅಥವಾ ಇನ್ಯಾರು ಯಾರು ಅನ್ನೋದು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗ್ತಿತ್ತು. ಅಜಿತ್ ಪವಾರ್ ಅವರು ಕೈಗೆ ಕಟ್ಟಿದಂತಹ ಗಡಿಯಾರವೇ ಇವತ್ತು ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಿದೆ. ವಿಮಾನ ಅಪಘಾತದ ಗಂಭೀರತೆ ಅಥವಾ ತೀವ್ರತೆ ಎಷ್ಟಿತ್ತು ಅಂತ ಹೇಳಿ ಕೇಳಿದ್ರೆ, ಭೀಕರವಾದಂತಹ ದುರಂತ ಆದಾಗ ಅದು ಬೆಂಕಿಯ ಉಂಡೆಯಂತಾಗಿತ್ತು. ಆ ವಿಮಾನ ಜೆಟ್, ಅದರ ಒಳಗಡೆ ಇದ್ದಂತ ಇವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ಈಗ ಸುಟ್ಟು ಕರಕಲಾದಂತಹ ದೇಹಗಳಲ್ಲಿ ಅಜಿತ್ ಪವಾರ್ ಅವರ ದೇಹ ಯಾವುದು ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಸಹಾಯವಾಗಿದ್ದು ಅಜಿತ್ ಪವಾರ್ ಅವರು ತಮ್ಮ ಕೈಗೆ ಕಟ್ಟಿದ್ದ ವಾಚ್. ಇದು ರಿಪಬ್ಲಿಕ್ ಕನ್ನಡ. ನನ್ನ ಜೊತೆಯಲ್ಲಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಾಗೇಂದ್ರ ಬಾಬು, ವೆಲ್ಕಮ್. ಈಗ ಮೊದಲ ಸುದ್ದಿಯನ್ನು ನೋಡೋಣ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾದ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಈಗ ಹರಸಾಹಸವಾಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದಲೇ ಮೃತದೇಹವನ್ನ ಗುರುತು ಮಾಡಿದ್ದಾರೆ, ಪತ್ತೆ ಮಾಡಿದ್ದಾರೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದಿಂದಾಗಿ ಮೃತದೇಹ ಅಜಿತ್ ಪವಾರ್ ಅವರದ್ದೇ ಅಂತ ಹೇಳಿ ಈಗ ಸುಳಿವು ಸಿಕ್ಕಿದೆ. ಮೃತದೇಹದ ಸುಳಿವು ನೀಡಿದ್ದು ಅದೇ ಗಡಿಯಾರ. ದಗದಗಿಸಿದ ವಿಮಾನದಲ್ಲಿ ಗುರುತು ಸಿಗದಂತಾಗಿದ್ದ ಮೃತದೇಹಗಳು. ಕೈಯಲ್ಲಿದ್ದ ವಾಚ್ನಿಂದಲೇ ಗುರುತು ಪತ್ತೆ ಹಚ್ಚಿದ ಪೊಲೀಸರು. ಅಜಿತ್ ಪವಾರ್ ಅವರದ್ದು ಪಾರ್ಥಿವ ಶರೀರ ಇದೆ ಅಂತ ಹೇಳಿ, ಅವರ ದೇಹ ಇದೆ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಸಹಾಯವಾಗಿದ್ದು ಕೈಯಲ್ಲಿ ಕಟ್ಟಿದ್ದ ಗಡಿಯಾರ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತಾಗಿತ್ತು ಅಲ್ಲಿದ್ದಂಥ ಅವರೆಲ್ಲರ ದೇಹಗಳು. ಇದರಲ್ಲಿ ಯಾರು ಅಜಿತ್ ಪವಾರ್ ಅಂತ ಹೇಳಿ ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಯಾರನ್ನೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆ ನಂತರ ಗೊತ್ತಾಗಿತ್ತು ಅವರ ಕೈಯಲ್ಲಿ ಕಟ್ಟಿದಂತ ಗಡಿಯಾರದಿಂದ ಇದು ಅಜಿತ್ ಪವಾರ್ ಅವರ ದೇಹ ಅಂತ ಹೇಳಿ. ಅಜಿತ್ ಪವಾರ್ ಅವರು ಕೈಗೆ ಕಟ್ಟಿದ್ದ ವಾಚ್ನಿಂದ ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. 6 ಜನರ ದೇಹಗಳು ಮುದ್ದೆಯಂತಾಗಿತ್ತು, ಸುಟ್ಟು ಕರಕಲಾಗಿತ್ತು. ಈ ವಾಚ್ನಿಂದಲೇ ಅಜಿತ್ ಪವಾರ್ ಅವರು ತಮ್ಮ ಕೈಗೆ ಕಟ್ಟಿದ ವಾಚ್ನಿಂದಲೇ ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ ಪೊಲೀಸರು. ಇಲ್ಲದೆ ಹೋಗಿದ್ದಿದ್ರೆ ಬಹಳ ಕಷ್ಟ ಆಗಿರೋದು. ಆ 6 ಜನರಲ್ಲಿ ಯಾರು ಅಜಿತ್ ಪವಾರ್ ಅಥವಾ ಇನ್ಯಾರು ಯಾರು ಅನ್ನೋದು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗ್ತಿತ್ತು. ಅಜಿತ್ ಪವಾರ್ ಅವರು ಕೈಗೆ ಕಟ್ಟಿದಂತಹ ಗಡಿಯಾರವೇ ಇವತ್ತು ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಿದೆ. ವಿಮಾನ ಅಪಘಾತದ ಗಂಭೀರತೆ ಅಥವಾ ತೀವ್ರತೆ ಎಷ್ಟಿತ್ತು ಅಂತ ಹೇಳಿ ಕೇಳಿದ್ರೆ, ಭೀಕರವಾದಂತಹ ದುರಂತ ಆದಾಗ ಅದು ಬೆಂಕಿಯ ಉಂಡೆಯಂತಾಗಿತ್ತು ಆ ವಿಮಾನ ಜೆಟ್.
ಅದರ ಒಳಗಡೆ ಇದ್ದಂತ ಇವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ಈಗ ಸುಟ್ಟು ಕರಕಲಾದಂತಹ ದೇಹಗಳಲ್ಲಿ ಅಜಿತ್ ಪವಾರ್ ಅವರ ದೇಹ ಯಾವುದು ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಸಹಾಯವಾಗಿದ್ದು ಅಜಿತ್ ಪವಾರ್ ಅವರು ತಮ್ಮ ಕೈಗೆ ಕಟ್ಟಿದ್ದ ವಾಚ್. ಇದು ರಿಪಬ್ಲಿಕ್ ಕನ್ನಡ. ನನ್ನ ಜೊತೆಯಲ್ಲಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಾಗೇಂದ್ರ ಬಾಬು, ವೆಲ್ಕಮ್. ಈಗ ಮೊದಲ ಸುದ್ದಿಯನ್ನು ನೋಡೋಣ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾದ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಈಗ ಹರಸಾಹಸವಾಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದಲೇ ಮೃತದೇಹವನ್ನ ಗುರುತು ಮಾಡಿದ್ದಾರೆ, ಪತ್ತೆ ಮಾಡಿದ್ದಾರೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದಿಂದಾಗಿ ಮೃತದೇಹ ಅಜಿತ್ ಪವಾರ್ ಅವರದ್ದೇ ಅಂತ ಹೇಳಿ ಈಗ ಸುಳಿವು ಸಿಕ್ಕಿದೆ. ಮೃತದೇಹದ ಸುಳಿವು ನೀಡಿದ್ದು ಅದೇ ಗಡಿಯಾರ. ದಗದಗಿಸಿದ ವಿಮಾನದಲ್ಲಿ ಗುರುತು ಸಿಗದಂತಾಗಿದ್ದ ಮೃತದೇಹಗಳು. ಕೈಯಲ್ಲಿದ್ದ ವಾಚ್ನಿಂದಲೇ ಗುರುತು ಪತ್ತೆ ಹಚ್ಚಿದ ಪೊಲೀಸರು. ಅಜಿತ್ ಪವಾರ್ ಅವರದ್ದು ಪಾರ್ಥಿವ ಶರೀರ ಇದೆ ಅಂತ ಹೇಳಿ, ಅವರ ದೇಹ ಇದೆ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಸಹಾಯವಾಗಿದ್ದು ಕೈಯಲ್ಲಿ ಕಟ್ಟಿದ್ದ ಗಡಿಯಾರ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತಾಗಿತ್ತು ಅಲ್ಲಿದ್ದಂಥ ಅವರೆಲ್ಲರ ದೇಹಗಳು. ಇದರಲ್ಲಿ ಯಾರು ಅಜಿತ್ ಪವಾರ್ ಅಂತ ಹೇಳಿ ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಯಾರನ್ನೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆ ನಂತರ ಗೊತ್ತಾಗಿತ್ತು ಅವರ ಕೈಯಲ್ಲಿ ಕಟ್ಟಿದಂತ ಗಡಿಯಾರದಿಂದ ಇದು ಅಜಿತ್ ಪವಾರ್ ಅವರ ದೇಹ ಅಂತ ಹೇಳಿ. ಅಜಿತ್ ಪವಾರ್ ಅವರು ಕೈಗೆ ಕಟ್ಟಿದ್ದ ವಾಚ್ನಿಂದ ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. 6 ಜನರ ದೇಹಗಳು ಮುದ್ದೆಯಂತಾಗಿತ್ತು, ಸುಟ್ಟು ಕರಕಲಾಗಿತ್ತು. ಈ ವಾಚ್ನಿಂದಲೇ ಅಜಿತ್ ಪವಾರ್ ಅವರು ತಮ್ಮ ಕೈಗೆ ಕಟ್ಟಿದ ವಾಚ್ನಿಂದಲೇ ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ ಪೊಲೀಸರು. ಇಲ್ಲದೆ ಹೋಗಿದ್ದಿದ್ರೆ ಬಹಳ ಕಷ್ಟ ಆಗಿರೋದು. ಆ 6 ಜನರಲ್ಲಿ ಯಾರು ಅಜಿತ್ ಪವಾರ್ ಅಥವಾ ಇನ್ಯಾರು ಯಾರು ಅನ್ನೋದು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗ್ತಿತ್ತು. ಅಜಿತ್ ಪವಾರ್ ಅವರು ಕೈಗೆ ಕಟ್ಟಿದಂತಹ ಗಡಿಯಾರವೇ ಇವತ್ತು ಅಜಿತ್ ಪವಾರ್ ಅವರ ದೇಹ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಿದೆ. ವಿಮಾನ ಅಪಘಾತದ ಗಂಭೀರತೆ ಅಥವಾ ತೀವ್ರತೆ ಎಷ್ಟಿತ್ತು ಅಂತ ಹೇಳಿ ಕೇಳಿದ್ರೆ ಭೀಕರವಾದಂತಹ ದುರಂತ ಆದಾಗ ಅದು ಬೆಂಕಿಯ ಉಂಡೆಯಂತಾಗಿತ್ತು ಆ ವಿಮಾನ ಜೆಟ್. ಅದರ ಒಳಗಡೆ ಇದ್ದಂತ ಇವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ಈಗ ಸುಟ್ಟು ಕರಕಲಾದಂತಹ ದೇಹಗಳಲ್ಲಿ ಅಜಿತ್ ಪವಾರ್ ಅವರ ದೇಹ ಯಾವುದು ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಸಹಾಯವಾಗಿದ್ದು ಅಜಿತ್ ಪವಾರ್ ಅವರು ತಮ್ಮ ಕೈಗೆ ಕಟ್ಟಿದ್ದ ವಾಚ್. विमान